ಭದ್ರಾ ಜಲಾಶಯದ ಬಲದಂಡೆ ಕಾಲುವೆ ಒಡೆದು ಕಾಮಗಾರಿ ನಡೆಸುವುದಾಗಿ ಭಾರೀ ವಿರೋಧ ವ್ಯಕ್ತವಾಗುತ್ತಿದೆ. ಇದೀಗ ದಾವಣಗೆರೆ ಜಿಲ್ಲೆಯಲ್ಲೂ ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ನೇತೃತ್ವದಲ್ಲಿ ರೈತರು ಪ್ರತಿಭಟನೆ ನಡೆಸಿದರು. ಆ ಹಿನ್ನೆಲೆಯಲ್ಲಿ ಈ ದಿನ ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ಪ್ರತಿಭಟನೆ ನಡೆಸಿದರು. ಅವೈಜ್ಞಾನಿಕ ಕಾಮಗಾರಿಯನ್ನು ಕೂಡಲೇ ನಿಲ್ಲಿಸಬೇಕು, ಯಾವುದೇ ಕಾರಣಕ್ಕೂ ಹೋರಾಟ ನಿಲ್ಲಿಸೋದಿಲ್ಲ ಎಂದು ಎಂಪಿ ರೇಣುಕಾಚಾರ್ಯ ಎಚ್ಚರಿಕೆ ನೀಡಿದ್ದಾರೆ. ನಮ್ಮ ನೀರು ಬಿಆರ್ಪಿಯಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿದ್ದೇವೆ. ಇಂದು ನಾವು ನಮ್ಮ ಎಲ್ಲ ಜಿಲ್ಲೆಯ ಮುಖಂಡರು, ನಮ್ಮ ಬಸವರಾಜ ನಾಯ್ಕರು, ನಮ್ಮ ಜಿಲ್ಲಾಧ್ಯಕ್ಷ ರಾಜಶೇಖರ್ ಅವರು, ಮಾಡಲ್ ಮಲ್ಲಿಕಾರ್ಜುನ್, ಅಜಯ್ ಕುಮಾರ್, ಯೋಗಿಕೆರೆ ನಾಗರಾಜು, ಕಡ್ಲೆಬಾಳ್ ಧನಂಜಯ್, ಬಿಎಂ ಸತೀಶಣ್ಣ ಮತ್ತು ಪೂಜಾ ಚಂದ್ರಶೇಖರ್, ಆಲೂರು ಲಿಂಗರಾಜು, ಎಲ್ಲ ರಮೇಶ್ ಗೌಡರು, ನಮ್ಮ ನಾಗೇಶ್ವರ ರಾವು, ಅನೇಕ ಮುಖಂಡರುಗಳು, ರೈತ ಮುಖಂಡರುಗಳು ಜಿಲ್ಲೆಯಾದ್ಯಂತ ರಾಷ್ಟ್ರೀಯ ಹೆದ್ದಾರಿ ತಡೆಗೆ ನಾವು ಮೊನ್ನೆ ಶಿವಮೊಗ್ಗದಲ್ಲಿ ನಮ್ಮನ್ನ ಬಂಧಿಸಿ ಬಿಆರ್ಪಿಲ್ ಬಂಧಿಸಿ ಕರೆತಂದ ಸಂದರ್ಭದಲ್ಲಿ ನಾವು ಒಂದೇ ತೀರ್ಮಾನವನ್ನು ಮಾಡಿದ್ವಿ, ಘೋಷಣೆ ಮಾಡಿದ್ವಿ. ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡ್ಬೇಕಂತ ಹೇಳಿ ಕರೆ ಕೊಟ್ಟಿದ್ವಿ. ಎಲ್ಲ ಒಂದ್ ಕಡೆ ರಣ ಹೇಳಿ ಸರ್ಕಾರ ಈ ಹೋರಾಟವನ್ನು ಹತ್ತಿಕ್ಕಬೇಕಂತ ಹೇಳಿ ಪೊಲೀಸನ್ನ ದುರ್ಬಳಕೆ ಮಾಡಿಕೊಂಡು ಪೊಲೀಸ್ನವರು ಕಾಂಗ್ರೆಸ್ ಏಜೆಂಟ್ ವರ್ತನೆ ಮಾಡಿದ್ದಾರೆ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಆಡಳಿತ ಮಾಡಕ್ಕೆ ಅವರಿಗೆ ಅಧಿಕಾರ ಮಾಡಲಿ. ನಮ್ಮ ಹೋರಾಟ ಕೇವಲ ಸರ್ಕಾರ ವಿರುದ್ಧ ಅಲ್ಲ, ಅವೈಜ್ಞಾನಿಕ ಕಾಮಗಾರಿ ಭದ್ರಾ ಬಲದಂಡೆಯ ನೀರನ್ನ ಸೀಳಿ, ಬಲದಂಡೆಯ ನಾಳೆಯನ್ನು ಸೀಳಿ ಆ ಭಾಗದ ಜಿಲ್ಲೆಗಳಿಗೆ ನೀರು ಹೋಯ್ತಾರೆ. ಆದ್ರೆ ನಮ್ಮ ಹೋರಾಟ ಕುಡಿಯುವ ನೀರು ವಿರುದ್ಧವಾಗಲ್ಲ. ನಮ್ಮ ನಾಲೆಯನ್ನು ಸೀಳಿದರೆ ಇದು ಕಾಮಗಾರಿ ಅವೈಜ್ಞಾನಿಕ. ಹಾಗಾಗಿ ನಾವು ಹೋರಾಟವನ್ನ ಶಾಂತ ರೀತಿಯಿಂದ ರಸ್ತೆ ತಡೆ ಚಳವಳಿ ಮಾಡ್ತಾ ಇದ್ದೀವಿ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಹೋರಾಟ ಮಾಡಕ್ಕೆ ಅವಕಾಶ ಇದೆ. ಆದ್ರೆ ಪೊಲೀಸರನ್ನ ದುರ್ಬಳಕೆ ಮಾಡಿಕೊಂಡು ನಮ್ಮನ್ನು ಬಂಧಿಸ್ತಾರಲ್ಲ, ಇವತ್ತು ಕೆಲ ನಮ್ಮ ಮುಖಂಡಗಳಿಗೆ ಮ್ಯಾನ್ ಹ್ಯಾಂಡಲ್ ಮಾಡಿದ್ದಾರೆ. ನನಗೂ ರಕ್ತ ಬರ್ತಾ ಇದೆ, ಇಲ್ಲೆಲ್ಲ ಕೈಗೆಲ್ಲ ಈ ರೀತಿ ನಮ್ಮ ಪ್ರಜಾತಂತ್ರ ಪಕ್ಕಲ್ಲಿ ಮಾಡಿದರೆ ಈ ರಣಹೇಡಿ ಸರ್ಕಾರ ಇವರಿಗೆ ತಾಕತ್ತಿದ್ರೆ ನಮ್ಮ ಹೋರಾಟವನ್ನು ಹತ್ತಿಕ್ಕಲಿ, ರಕ್ತವನ್ನು ಕೊಡ್ತೀವಿ. ಇದು ಕೇವಲ ಪ್ರಚಾರಕ್ಕೋಸ್ಕರ ಅಲ್ಲ, ನಾಟಕೀಯ ಹೋರಾಟ ಅಲ್ಲ. ಕಳೆದ ವರ್ಷ ಇದೇ ನಮ್ಮ ಮುಖಂಡರು ನಾವೆಲ್ಲ ಸೇರಿ ಭದ್ರಾ ಡ್ಯಾಮ್ ನೀರು ಸೋರಿಕೆ ಆಗ್ತಿತ್ತು, ಅಂದು ಭೇಟಿ ಕೊಟ್ಟು ಹೋರಾಟ ಮಾಡಿದ್ವಿ. ಏನು ಇವತ್ತು ಹೋರಾಟ ಮಾಡ್ತೀವ? ಪ್ರಚಾರಕ್ಕೋಸ್ಕರ ಮನವಿ ಕೊಡಕ್ಕೆ ಹೋರಾಟ ಅಲ್ಲ ನಮ್ದು. ನಮ್ಮ ಹೋರಾಟ ನೈಜವಾದ ಹೋರಾಟ, ರೈತರ ಪರವಾಗಿ ನಾವು ಹೋರಾಟ ಮಾಡ್ತೀವಿ. 20 ವರ್ಷಗಳಿಂದ ನಮ್ಮ ಜೀವನದಲ್ಲಿ ನಾವೆಲ್ಲ ಹೋರಾಟದ ಬಂದಿರ್ತಕ್ಕಂಥವ್ರು, ಇಲ್ಲಿರ್ತಕ್ಕಂಥವ್ರು. ನಾವೇನ್ ರೆಡಿಮೇಡ್ ಫುಡ್ ಅಲ್ಲ. ಹೋರಾಟ ನಮ್ಮ ಉಸಿರು, ನಮ್ಮ ಹಕ್ಕು, ಅಜನ್ಮ ಸಿದ್ಧ ಹಕ್ಕು. ಹಿಂದೆ ಈ ದೇಶಕ್ಕೆ, ಭಾರತ ದೇಶಕ್ಕೆ ಸ್ವತಂತ್ರ ಬರುವಾಗ ಸುಮ್ಮನೆ ಶುಕ್ರವಾರ ನಾವೆಲ್ಲ ನಮ್ಮ ಮುಖಂಡರು ಕೆಲವು ಚರ್ಚೆ ಮಾಡಿದ್ವಿ. ಶುಕ್ರವಾರ ನಗರದಲ್ಲಿ 3 ಗಂಟೆಗೆ
ಮಾಡ್ಬೋದ್ರಾ